ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಇನ್ನು ಈ ಸ್ಯಾರಿ ಕೂಡ ಕಸ್ಟಮರ್ದೇನೆ. ಇದು ಕಾಟನ್ ಸ್ಯಾರಿ, ತುಂಬ ಕಾಟನ್ ಇಲ್ಲ, ಚೆನ್ನಾಗಿದೆ ಮೆಟೀರಿಯಲ್ಲು. ಅವ್ರು ಹೇಳಿರೋ ಥರನೇ ಇಲ್ಲಿ ಸೈಡ್ ಕಟ್ಟು 2 ಟಾಪು ಸ್ಟಿಚ್ ಮಾಡಿಕೊಡಿ ಅಂದಿದ್ದಾರೆ. ಹಾಗಾಗಿ ನಾನಿಲ್ಲಿ ಫಸ್ಟು ಲೈನಿಂಗ್ನ ಈ ಥರ ನಾನು ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ಮೇಲೆ ಅದಾದಮೇಲೆ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋದು. ಇನ್ನು ಎಲ್ಲ ಆದಮೇಲೆ ಸ್ಟಿಚಿಂಗ್ ಮಾಡೋಣ ಅಂತ ಕೂತ್ಕೊಂಡ್ರೆ ನನ್ನ ಮಗನಿಗೂ ಟೈಮ್ ಕೊಡಬೇಕಲ್ವ, ಮನೆ ಕೆಲಸದ ಜೊತೆಗೆ ಅವನಿಗೂ ಟೈಮ್ ಕೊಟ್ಕೊಂಡು ನಾನು ಬಟ್ಟೆ ಕೂಡ ಸ್ಟಿಚ್ ಮಾಡಬೇಕು. ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಹಾಗೇನೆ ಸ್ಟಿಚ್ ಮಾಡಿದೆ. ಫೈನಲ್ ಲುಕ್ಕು ಟಾಪ್ದು ಫಸ್ಟ್ ಟಾಪ್ದು ಈ ಥರ ಬಂದಿದೆ. ಇದಕ್ಕೆ ನಾನು ಫ್ರಂಟು ರೌಂಡ್ ಇಟ್ಟಿದ್ದೀನಿ, ಇನ್ನು ಬ್ಯಾಕು ಬೋಟ್ ನೆಕ್ನ ಇಟ್ಟು ಈ ಥರ ಡೋರಿನ ಕೊಟ್ಟಿದ್ದೀನಿ. ಇದು ಸ್ಯಾರಿಲೇ ತೆಗೆದಿದ್ದು. ಬಾರ್ಡ್ರ್ ಇದೆಯಲ್ಲ ಅದನ್ನು ಲಾಸ್ಟ್ಗಿಟ್ಟು ಅದಾದಮೇಲೆ ಬಟ್ಟೆಯಲ್ಲಿ ನಾನು ಡೋರಿನ ಕಟ್ಟಿದ್ದೀನಿ. ಅದರಲ್ಲಿ ಏನು ಬಂದಿತ್ತು ಸ್ಯಾರಿ ಬಾರ್ಡ್ರು ಅದನ್ನು ಸ್ಲೀವ್ಗೆ ಅಟ್ಯಾಚ್ ಮಾಡಿದೆ. ಇದು ಸೆಕೆಂಡ್ ಫ್ರಂಟ್ ಈ ಥರ ಡೀಪ್ ಇಟ್ಟಿದೆ. ಇದು ಕೂಡ ಸೈಡ್ ಕಟ್ತೇನೆ. ಇನ್ನು ಸ್ಲೀವ್ಗೆ ಇದಕ್ಕೆ ಫುಲ್ ಬಾರ್ಡ್ರ್ ಇಟ್ಟಿಲ್ಲ, 2 ಸೇಮ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಬಾರ್ಡ್ರನ್ನ ಕಟ್ಟಿ ಮಧ್ಯದಲ್ಲಿ ಓಪನ್ನ ಇಟ್ಟಿದ್ದೀನಿ ಸ್ಲೀವ್ಗೆ. ನೀವೇನೇ ನೋಡ್ತಿರ್ಬೋದಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ಫಿನಿಶಿಂಗು. ಇನ್ನು ಇದೇ ಥರದ ಹೆಚ್ಚು ವೀಡಿಯೋಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇನ್ನು ನನ್ನ ಪೇಜ್ನ ಯಾರೆಲ್ಲ ಫಾಲೋ ಮಾಡಿಲ್ಲ ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.